ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜಮೀರ್ಗೆ ನೋಟಿಸ್ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ವಿಚಾರಣೆಗೆ ಸಚಿವ ಜಮೀರ್ ಅಹ್ಮದ್ ಖಾನ್ ಈಗ ಹಾಜರಾಗಿದ್ದಾರೆ. ಈ ಹಿಂದೆ ಜಮೀರ್ ಅಹ್ಮದ್ ಮನೆ ಮೇಲೆ ದಾಳಿ ನಡೆಸಿದಂತಹ ಎಸಿಬಿ ಜಮೀರ್ ನಿವಾಸ ಕಚೇರಿಗಳ ಮೇಲೆ ಎಸಿಬಿ ದಾಳಿ ನಡೆಸಿತ್ತು. ಈ ವೇಳೆ ಮಹತ್ವದ ದಾಖಲೆಗಳನ್ನ ಕೂಡ ಎಸಿಬಿ ವಶಕ್ಕೆ ಪಡೆದುಕೊಂಡಿತ್ತು. ಅದಾದ ನಂತರ ಎಸಿಬಿಯ ಒಂದು ತನಿಖೆಯನ್ನ ರದ್ದುಗೊಳಿಸಿತ್ತು ಸರ್ಕಾರ. ತನಿಖೆಯನ್ನು ರದ್ದುಗೊಳಿಸಿ ಸರ್ಕಾರ ಆದೇಶವನ್ನು ನೀಡಿತ್ತು. ಅದಾದ ನಂತರ ಈ ಕೇಸ್ ಲೋಕಾಯುಕ್ತಕ್ಕೆ ಹ್ಯಾಂಡ್ ಓವರ್ ಆಗಿತ್ತು. ಈ ಕೇಸ್ನ ತನಿಖೆ ನಡೆಸ್ತಾ ಇರುವಂತಹ ಲೋಕಾಯುಕ್ತ ಈಗ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನು ಜಾರಿಗೊಳಿಸಿತ್ತು. ಅದರಂತೆ ಇವತ್ತು ಜಮೀರ್ ಅಹ್ಮದ್ ಖಾನ್ ಲೋಕಾಯುಕ್ತ ವಿಚಾರಣೆಗೆ ಅಂತ ಹೇಳಿ ಹಾಜರಾಗಿದ್ದಾರೆ. ಅಸಮತೋಲನ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ತನಿಖೆ ಇದು. ಎಸಿಬಿ ಅಂದ್ರೆ ಆಂಟಿ ಕರಪ್ಷನ್ ಬ್ಯೂರೋ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆಯನ್ನು ನಡೆಸಿದ್ದಂತಹ ಎಸಿಬಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸೇರಿದಂತಹ ಮನೆ, ಕಚೇರಿ ಇದೆಲ್ಲದರ ಮೇಲೂ ಕೂಡ ರೇಡ್ ಮಾಡಿತ್ತು. ಜೊತೆಗೆ ಮಹತ್ವದ ದಾಖಲೆಗಳನ್ನು ಕೂಡ ಕಲೆ ಹಾಕಿತ್ತು. ಅದಾದ ನಂತರ ತನಿಖೆಯನ್ನು ಮುಂದುವರಿಸಿದಂತಹ ಎಸಿಬಿಯ ತನಿಖೆಯನ್ನು ರಾಜ್ಯ ಸರ್ಕಾರ ರದ್ದು ಮಾಡಿತ್ತು. ಸೊ ಹಾಗಾಗಿ ಈ ಪ್ರಕರಣ ಈಗ ಲೋಕಾಯುಕ್ತಕ್ಕೆ ಹ್ಯಾಂಡ್ ಓವರ್ ಆಗಿದೆ. ಸೊ ಲೋಕಾಯುಕ್ತ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದೆ. ಇವತ್ತು ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ರು. ಸೊ ಹಾಗಾಗಿ ಇವತ್ತು ಸಚಿವ ಜಮೀರ್ ಅಹ್ಮದ್ ಖಾನ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಮತ್ತಷ್ಟು ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿಯಿಂದ ಪಡೆಯೋಣ. ಅಸಮತೋಲನ ಆಸ್ತಿ ಗಳಿಕೆ ಕೇಸ್ನ ಹಿನ್ನೆಲೆಯಲ್ಲಿ ಇವತ್ತು ಸಚಿವ ಜಮೀರ್ ಅಹ್ಮದ್ ಖಾನ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಈಗ ಸದ್ಯಕ್ಕೆ 2022 ಮೇ 5ನೇ ತಾರೀಕು ಎಸಿಬಿ ದಾಳಿಯನ್ನು ನಡೆಸಿ ತನಿಖೆಯನ್ನು ಮಾಡಿತ್ತು. ಅದಾದ ನಂತರ ಎಸಿಬಿ ರದ್ದು ಏನಾಯಿತು, ಸೊ ಪ್ರಕರಣವನ್ನು ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಲಾಗಿತ್ತು. ಅಂದರೆ ಎಸಿಬಿಯನ್ನು ಏನು ರದ್ದು ಮಾಡ್ತು ರಾಜ್ಯ ಸರ್ಕಾರ, ಅದಾದ ನಂತರ ಅದರ ಪ್ರಕರಣಗಳೆಲ್ಲವೂ ಕೂಡ ಲೋಕಾಯುಕ್ತಕ್ಕೆ ಬಂತು. ಹಾಗಾಗಿ ಈ ಕೇಸ್ ಕೂಡ ಲೋಕಾಯುಕ್ತಕ್ಕೆ ಬಂದಿತ್ತು. ಕಳೆದ ಹೆಚ್ಚು ಕಮ್ಮಿ 1-1.5 ವರ್ಷದಿಂದನೂ ಕೂಡ ನಡೀತಾ ಇದೆ ವಿಚಾರಣೆ. 3 ನೋಟಿಸನ್ನು ಕೊಟ್ಟಿದ್ರು. 3 ನೋಟಿಸ್ ಕೊಟ್ಟರು ಕೂಡ ಜಮೀರ್ ಅಹ್ಮದ್ ಖಾನ್ ಬಂದಿರಲಿಲ್ಲ. ಆದರೆ ಈಗ ನೋಟಿಸಿಗೆ ಬರಲೇಬೇಕು, ಹಾಜರಾಗಲೇಬೇಕು ಅನ್ನುವಂಥ ಒಂದು ಸಮನ್ಸ್ ಕೂಡ ಕೊಟ್ಟಿತ್ತು. ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಕಳೆದ 3 ನೋಟಿಸ್ಗೂ ಕೂಡ ಉತ್ತರವನ್ನು ಕೊಡದೇ ಇದ್ದಂತಹ ಸಚಿವ ಜಮೀರ್ ಅಹ್ಮದ್ ಖಾನ್ ಕೊನೆಗೂ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಏನಿದೆ ಅಪ್ಡೇಟ್ಸ್ ರಾಜಪ್ಪ? ರಹಮಾನ್, ಮೊದಲಿಗೆ ಇಡಿ ದಾಳಿಯಿಂದ ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ಸಂಕಷ್ಟ ಶುರುವಾಗಿತ್ತು. ಇಡಿ ದಾಳಿ ವೇಳೆಯಲ್ಲಿ ಒಂದು ರೀತಿಯಾಗಿ ಅಕ್ರಮವಾದಂತಹ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವಂತಹ ಸಾಕಷ್ಟು ಸಂಗತಿಗಳು ಇಡಿ ಅವರ ದಾಳಿಯ ವೇಳೆಯಲ್ಲಿ ಗೊತ್ತಾಗಿತ್ತು. ಇದಾದ ನಂತರದಲ್ಲಿ 2022ರಲ್ಲಿ ಈ ಒಂದು ಪ್ರಕರಣದ ತನಿಖೆ ನಡೆಸುವಂತೆ ಅಂದಿನ ಎಸಿಬಿಗೆ ಸೂಚನೆಯನ್ನು ಕೊಡಲಾಗಿತ್ತು. ಯಾವಾಗ ಎಸಿಬಿ ರದ್ದಾಗತ್ತೆ ಅದಾದ ನಂತರದಲ್ಲಿ ಆ ಒಂದು ಕೇಸ್ ಲೋಕಾಯುಕ್ತಕ್ಕೆ ವರ್ಗಾವಣೆ ಆಗುತ್ತೆ. ಈ ಸಂದರ್ಭದಲ್ಲಿ ಸುಮಾರು 2034ರಷ್ಟು ಅತ್ಯಧಿಕವಾದಂತಹ ಆಸ್ತಿ ಗಳಿಕೆ ಮಾಡಿರೋದು ಕೂಡ ಕಂಡು ಬಂದಿತ್ತು. ಅದನ್ನ ಕೋರ್ಟ್ಗೂ ಕೂಡ ಲೋಕಾಯುಕ್ತ ತಿಳಿಸಿದ್ರು. ಇದಾದ ನಂತರದಲ್ಲಿ 3 ಬಾರಿ ಜಮೀರ್ಗೆ ಲೋಕಾಯುಕ್ತ ನೋಟಿಸ್ ಅನ್ನ ಕೊಟ್ಟಿದ್ದು ವಿಚಾರಣೆಗೆ ಹಾಜರಾಗುವಂತೆ. ಏನು ಒಂದಿಷ್ಟು ಅಕ್ರಮವಾದಂತಹ ಆಸ್ತಿ ಏನು ಗಳಿಕೆ ಕಂಡು ಬಂತು ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸ್ಪಷ್ಟತೆನ ಕೊಡಬೇಕು ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದ್ರು. 3 ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಜಮೀರ್ ಅಹ್ಮದ್ ಖಾನ್ ವಿಚಾರಣೆಗೆ ಬಂದಿರಲಿಲ್ಲ. ಇದಾದ ನಂತರದಲ್ಲಿ ಅಂದ್ರೆ ಒಂದು ರೀತಿಯಾಗಿ 3 ಬಾರಿ ನೋಟಿಸ್ ಕೊಟ್ಟು ಕೂಡ ಅಟೆಂಡ್ ಆಗದಿರುವಂತಹ ಸಂದರ್ಭದಲ್ಲಿ ಬಂಧನದ ಭೀತಿ ಸಹಜವಾಗಿ ಎದುರಾಗಿತ್ತು. ಇದಾದ ನಂತರದಲ್ಲಿ 3ನೇ ಬಾರಿಯ ನೋಟಿಸ್ಗೆ ಉತ್ತರವನ್ನು ಕೊಡೋದಕ್ಕೆ ಇವತ್ತು ಸಂಜೆ ಸುಮಾರು 3 ಗಂಟೆಗೆ ಲೋಕಾಯುಕ್ತ ಕಚೇರಿಗೆ ಜಮೀರ್ ಅಹ್ಮದ್ ಖಾನ್ ಆಗಮಿಸಿರುವಂತದ್ದು. ಸದ್ಯಕ್ಕೆ ಅವರ ವಿಚಾರಣೆ ಕೂಡ ನಡೀತಾ ಇದೆ. ದಾಖಲೆ ಸಮೇತವಾಗಿ ಬಂದು ಲೋಕಾಯುಕ್ತ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇರುವಂತದ್ದು. ರಹಮಾನ್, ಹಾಗೆ ರಾಜಪ್ಪ, ಬಹುಶಃ ಗಮನಿಸ್ತಾ ಹೋದ್ರೆ ನೀವು ಹೇಳ್ತಾ ಇದ್ರಿ 2034ರಷ್ಟು ಆಸ್ತಿ ಗಳಿಕೆ ಇದೆ ಅನ್ನುವಂಥದ್ದನ್ನ ಎಸಿಬಿ ಹೇಳಿತ್ತು. ಅಂದ್ರೆ ಇವರ ಆಸ್ತಿ ಏನಿದೆಯಲ್ಲ ಅದಕ್ಕಿಂತ ಹೆಚ್ಚಾಗಿ 1 ಪಟ್ಟು 2 ಪಟ್ಟು 3 ಪಟ್ಟಲ್ಲ, 10 ಪಟ್ಟಲ್ಲ, 100 ಪಟ್ಟಲ್ಲ, 2034ರಷ್ಟು ಹೆಚ್ಚಿನ ಆಸ್ತಿಯನ್ನು ಹೊಂದಿರೋದು ಅಂತ ಹೇಳಿ ಕೋರ್ಟ್ಗೆ ಮಾಹಿತಿಯನ್ನ ನೀಡಿತು. ಕಳೆದ 1 ವರ್ಷ 3 ತಿಂಗಳಿಂದ 3 ನೋಟಿಸನ್ನು ಕೊಟ್ಟಿದ್ರು. ಆದರೂ ಈ ನೋಟಿಸಿಗೆ ಕ್ಯಾರೆ ಅಂದಿರಲಿಲ್ಲ. ಸಚಿವ ಜಮೀರ್ ಅಹ್ಮದ್ಗೆ ಕೊಟ್ಟಂತಹ 3 ಬಾರಿ ನೋಟಿಸ್, ಲೋಕಾಯುಕ್ತ ಕೊಟ್ಟಿದ್ದಂತಹ ನೋಟಿಸ್. ಆದರೆ ಈಗ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಹಾಜರಾಗಿದ್ದಾರೆ. ಮೇ 5ನೇ ತಾರೀಕು 2022ನೇ ತಾರೀಕು ದಾಳಿ ಮಾಡಿದ್ದಂತಹ ಎಸಿಬಿ ಮಹತ್ವದ ದಾಖಲೆಗಳನ್ನು ಕೂಡ ಕಲೆ ಹಾಕಿತ್ತು.
ಅದಾದ ನಂತರ ACB ರದ್ದು ಮಾಡಿದ್ರು. ಸೊ ಹಾಗಾಗಿ ನೀವು ಹೇಳ್ತಾ ಇದ್ರಿ, ಮಾಹಿತಿಯನ್ನು ಕೊಡ್ತಾ ಇದ್ರಿ, ಅದನ್ನ ಎಲ್ಲ ಕೇಸ್ಗಳು ಲೋಕಾಯುಕ್ತಕ್ಕೆ ಹ್ಯಾಂಡ್ ಓವರ್ ಆಯಿತು. ಹಾಗೆ ಬಹುಶಃ ನಿಮಗೆ ನೆನಪಿರ್ಬೋದು, ಲಾಸ್ಟ್ ಟೈಮ್ ಹೈಕೋರ್ಟ್ನಲ್ಲಿ ಕೂಡ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. 2022ರಲ್ಲಿ ಜಮೀರ್ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು, ಇದನ್ನ ರದ್ದು ಮಾಡಿ ಅಂತ ಹೇಳಿ. ಅದಾದ ನಂತರ ಈ ರಿಟ್ ಅರ್ಜಿಯನ್ನು ವಜಾಗೊಳಿಸಿತ್ತು ಹೈಕೋರ್ಟ್. ಇಲ್ಲ, ಆ ರೀತಿ ರದ್ದು ಮಾಡೋದಕ್ಕೆ ಬರೋದಿಲ್ಲ, ವಿಚಾರಣೆಯನ್ನು ಎದುರಿಸಬೇಕು ಅಂತ ಹೇಳಿ. ಸೊ ಅದರಂತೆ ಈಗ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಹಾಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಜಮೀರ್ ಅಹಮದ್ ಬಂದಿದ್ದಾರೆ. ರಾಜಪ್ಪ, ಅಧಿಕವಾದಂತಹ ಅವರ ಆದಾಯ ಏನಿದೆ ಅದಕ್ಕೂ ಮೀರಿದಂತಹ ಆಸ್ತಿ ಗಳಿಕೆ ಕಂಡು ಬಂದಿತ್ತು. ಇದೇ ಒಂದು ಸಂದರ್ಭದಲ್ಲಿ ಯಾವಾಗ ಜಮೀರ್ ಅಹಮದ್ ಖಾನ್ ಈ ಒಂದು ಲೋಕಾಯುಕ್ತಕ್ಕೆ ಹ್ಯಾಂಡ್ ಓವರ್ ಆಗಿದ್ದಂತಹ ಪ್ರಕರಣವನ್ನ ರದ್ದು ಮಾಡಬೇಕಂತ ಹೇಳಿ ಕೋರ್ಟ್ ಅಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಇದೇ ಸಂದರ್ಭದಲ್ಲಿ ಕೋರ್ಟ್ಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಅಂದ್ರೆ ಈ ರೀತಿಯಾಗಿ ಅವರ ಆದಾಯಕ್ಕಿಂತ ಸಾಕಷ್ಟು ಪಟ್ಟು ಹೆಚ್ಚಿನ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೇವಲ ಅದಾದ ನಂತರದಲ್ಲಿ ಇಡಿ ಒಂದು ಕಡೆ ದಾಳಿ ಮಾಡಿತು. ಅದಾದ ನಂತರದಲ್ಲಿ ACB ಅಧಿಕಾರಿಗಳು ಕೂಡ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಅವರ UB ಸಿಟಿ ಒಂದು ಫ್ಲಾಟ್ ಏನಿದೆ ಅಲ್ಲಿ ಒಂದಿಷ್ಟು ಜೀವಂತ ಗುಂಡುಗಳು ಕೂಡ ಪತ್ತೆಯಾಗಿತ್ತು. ಅದರ ಜೊತೆಗೆ ಅವರು ಆನೇಕಲ್, ಬೆಂಗಳೂರಿನ ಮಧ್ಯಭಾಗ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಒಂದಿಷ್ಟು ಆಸ್ತಿ ಮಾಡಿರುವಂತಹ ಆಸ್ತಿ ಪತ್ರಗಳು ಕೂಡ ಪತ್ತೆಯಾಗಿತ್ತು. ಅದರ ಜೊತೆಗೆ ಒಂದಿಷ್ಟು ಬೇನಾಮಿಯವರ ಹೆಸರಿಗೆ ಆಸ್ತಿಯನ್ನು ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಕೂಡ ACBಗೆ ಲಭ್ಯ ಆಗಿತ್ತು. ಹಾಗಾಗಿನೇ ಇವತ್ತು ಇಡೀ ಪ್ರಕರಣ ಏನು ಲೋಕಾಯುಕ್ತಕ್ಕೆ ವರ್ಗಾವಣೆ ಆಗಿದೆ. ಹಾಗಾಗಿ ಇಡೀ ಪ್ರಕರಣದ ಒಂದು ಕೂಲಂಕುಷವಾದಂತಹ ಒಂದು ತನಿಖೆ ಆಗಬೇಕಾಗಿರುವಂತೂ ಅದೇ ನಿಟ್ಟಿನಲ್ಲಿ ಇವತ್ತು ಜಮೀರ್ ಅಹಮದ್ ಖಾನ್ ಕೂಡ ಒಂದಿಷ್ಟು ದಾಖಲೆಗಳ ಜೊತೆಗೆ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಬಂದಿರುವಂತದ್ದು. ಮುಂದಿನ ಹಂತದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಯಾವ ಒಂದು ACB ದಾಳಿಯ ವೇಳೆ ಕಂಡು ಬಂದಂತಹ ಆದಾಯಕ್ಕೂ ಮೀರಿದಂತಹ ಆಸ್ತಿ ಗಳಿಕೆ ಏನಿದೆ ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಒಂದು ತನಿಖೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ರಾಮನ್, ಓಕೆ, ಥ್ಯಾಂಕ್ ಯು ರಾಜಪ್ಪ.